ನೋಡಿ, ಮಹಾವಿಷ್ಣುವಿನ ನಾಭಿಯಲ್ಲಿ ಬ್ರಹ್ಮದೇವರು ಇರ್ತಾರೆ. ಆ ಬ್ರಹ್ಮದೇವರು ಏನು ಮಾಡ್ತಿರ್ತಾರೆ, ಅವರು ಆ ಬ್ರಹ್ಮದೇವರ ಒಂದು ಕೆಲಸನೇ ಏನು, ನಮ್ಮ ಒಂದು ಪುನರಾವರ್ತನೆ ಮಾಡೋದು, ಆ ಬ್ರಹ್ಮನ ಒಂದು ಉದ್ಭವ ಏನಾಗಿರುತ್ತೆ ಜನರನ್ನ ಅದನ್ನು ಏಳಿಗೆಗಾಗಿ ಅವರು ತುಂಬ ಪ್ರಾರ್ಥನೆ ಮಾಡ್ತಿರ್ತಾರೆ. ಅದರಲ್ಲಿ ಏನಾಗುತ್ತೆ, ಈ ವಿಷ್ಣುವಿನ ಕಿವಿಯಲ್ಲಿ ಬರುವಂತಹ ಕಿವಿಗಳಲ್ಲಿ ಉದ್ಭವಿಸುವ ಮಧು ಮತ್ತು ಕೈಟಭ ಅಂತ ಎರಡು ಒಂದು ರಾಕ್ಷಸರ ಹಾವಳಿಯಿಂದ ಬ್ರಹ್ಮದೇವರಿಗೆ ತುಂಬ ತೊಂದರೆ ಆಗ್ತಿರುತ್ತೆ. ಯಾವ ಒಂದು ಕೆಲಸ ಮಾಡೋಕ್ಕೂ ಆಗಲ್ಲ, ತುಂಬ ಹಿಂಸೆ ಆಗ್ತಾ ಇರುತ್ತೆ. ಅವರಿಬ್ಬರು ಸ್ವಲ್ಪ ರಾಕ್ಷಸರ ರೂಪದಲ್ಲಿ ಇರ್ತಾರೆ. ಇದಕ್ಕೆ ಸೃಷ್ಟಿಕರ್ತ ಬ್ರಹ್ಮ ಅವ್ರ ಕೆಲಸಕ್ಕೆ ತೊಂದರೆ ಆದಾಗ ತುಂಬ ಬೇಡ್ಕೊಳ್ತಾರೆ ವಿಷ್ಣುವಿನ. ಆದರೆ ವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾರೆ. ಯೋಗ ನಿದ್ರೆಯಲ್ಲಿದ್ದಾಗ ವಿಷ್ಣುವಿನ ಕಿವಿಗೆ ಇದು ಕೇಳಿಸೋದೇ ಇಲ್ಲ, ಬ್ರಹ್ಮನ ಒಂದು ಆಲಿಕೆ ಕೇಳಿಸೋದೇ ಇಲ್ಲ. ಆವಾಗ ಆ ಯೋಗ ನಿದ್ರಾದೇವಿಯನ್ನು ತುಂಬ ಸ್ತುತಿಗತಿಗಳಿಂದ ಬ್ರಹ್ಮದೇವರು ತುಂಬ ಪ್ರಾರ್ಥನೆ ಮಾಡಿಕೊಂಡಾಗ ಅದರಿಂದ ಉದ್ಭವ ಆಗೋರೆ ಶೈಲಪುತ್ರಿ ಅಂತ ಆಗಿರ್ತಾರೆ. ಸೊ ಈ ಶೈಲಪುತ್ರಿ ಅನ್ನೋರು ಏನು ಮಾಡ್ತಾರೆ, ಆ ದೇವಿ ಆ ಒಂದು ಇಬ್ಬರು ರಾಕ್ಷಸರನ್ನ ವಧೆ ಮಾಡ್ತಾರೆ, ಸಂಹಾರ ಮಾಡ್ತಾರೆ. ಅದಕ್ಕೆ ಇವತ್ತು ಶೈಲಪುತ್ರಿ ಅಂದರೆ ಇವತ್ತು ಉದ್ಭವ ಆಗೋದು, ಇವತ್ತು ಹುಟ್ಟೋ ಅಂಥವ್ರು ಇವರು. ಹಾಗಾಗಿ ಇವತ್ತು ಶೈಲಪುತ್ರಿ ಅಂತ ಹೇಳ್ತೀವಿ. ಆ ದೇವಿಯನ್ನು ತುಂಬ ನಾವು ಎಷ್ಟು ಸ್ಮರಿಸ್ತೀವಿ, ಎಷ್ಟು ಆರಾಧನೆ ಮಾಡ್ತೀವಿ ಅಂತಂದರೆ, ನಾವೇನೆಲ್ಲ ಕೇಳ್ಕೊಳ್ತೀವಿ ಅದನ್ನು ನೆರವೇರುವಂಥ ದಿನ ಈ 9 ದಿನದಲ್ಲಿ ನಾವು ಒಂದೊಂದು ದಿನ ಒಂದೊಂದು ದೇವಿಯ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿ ನಮಗೆ, ಯಾಕಂದರೆ ಉಪವಾಸ ತುಂಬ ಜನ ನೋಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ರಾತ್ರಿ ಹಾಲು ಹಣ್ಣು ಹಂಪಲು ತಗೊಳ್ತಾರೆ. ಹಾಗಾಗಿ ಈ ನವರಾತ್ರಿ ಅನ್ನೋದು ತುಂಬ ವಿಶೇಷವಾದ ಒಂದು 9 ದಿನವೂ ಕೂಡ ನಮಗೆ ತುಂಬ ವಿಶೇಷವಾದ ಯೋಗಗಳನ್ನ ಸಿದ್ಧಿ ಮಾಡ್ಕೊಳ್ಳೋಂಥ ಒಂದು ದಿನ ಆಗಿರುತ್ತೆ. ದಿನ ಅಂದರೆ ಈ 9 ದಿನ ಕೂಡ ಇದರಲ್ಲಿ ಒಂದು ದಿನ ಇವತ್ತಾಗಿರುತ್ತೆ. ಸೊ ನೋಡಿ, ಇವತ್ತು ಕನ್ಯಾ ರಾಶಿ ಉತ್ತರ ಫಲ್ಗುಣಿ ನಕ್ಷತ್ರ ಆಗಿರುತ್ತೆ. ಸೊ ಇವತ್ತಿನ ದೇವಿಯ ಅಲಂಕಾರ ಬಂದು ಶೈಲಪುತ್ರಿ ಅಂತಂದರೆ ಪರ್ವತರಾಜನ ಮಗಳು ಅಂತ ಹೇಳಿದೆ. ಎಲ್ಲರೂ ಬಿಳಿಯ ಒಂದು ವಸ್ತ್ರವನ್ನು ಹಾಕ್ಕೊಳ್ಳೋದು, ದೇವಿಗೆ ಬಿಳಿ ವಸ್ತ್ರದಿಂದ ಅಲಂಕಾರ ಮಾಡೋದಾಗಿರ್ಬೋದು, ಅಥವಾ ನಾವು ಕೂಡ ಬಿಳಿ ವಸ್ತ್ರವನ್ನು ಹಾಕ್ಕೊಂಡು ಪೂಜೆ ಮಾಡಿದಾಗ ತುಂಬ ದೇವಿಗೆ ಪ್ರಸನ್ನಳಾಗ್ತಾಳೆ. ಅದೇ ರೀತಿ ಇವತ್ತಿನ ಒಂದು ಕನ್ಯಾ ರಾಶಿ ಅಂತ ಬಂದಾಗ ನೋಡಿ, ಇವತ್ತಿನ ಒಂದು ನೈವೇದ್ಯ ಅಂತ ಬಂದಾಗ ದೇವಿಗೆ ಸಕ್ಕರೆ ಪೊಂಗಲನ್ನು ಮಾಡಿಟ್ರೆ ತುಂಬ ಒಳ್ಳೆಯದಾಗುತ್ತೆ. ಇವತ್ತು ಅಕ್ಕಿ ಮತ್ತು ತುಪ್ಪ ಸಕ್ಕರೆಯನ್ನು ಬೆರೆಸಿ ಸಕ್ಕರೆ ಪೊಂಗಲ್ಲು, ಅಥವಾ ಏನೂ ಇಲ್ಲ ಅಂದರೆ ಬರೀ ತುಪ್ಪವನ್ನಾದರೂ ನೀವು ನೈವೇದ್ಯಕ್ಕೆ ಇಡಬೇಕಾಗುತ್ತೆ. ಇವತ್ತಿನ ನೈವೇದ್ಯ ಮಾಡಿ ನೀವು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ದೇವಿಯನ್ನು ಪೂಜೆ ಮಾಡಿ, ಆ ರೀತಿ ದೇವಿಯನ್ನು ಒಲಿಸ್ಕೊಳ್ಳಿ. ನೀವು ಮನೇಲಿ ಕೂತ್ಕೊಂಡು ಒಂದು ಮಂತ್ರ ಜಪಿಸೋದು, ದೇವಿಯನ್ನು ಆರಾಧಿಸೋದು, ಅಥವಾ ಮನೆಯಲ್ಲಿ ಯಾವುದೋ ಇವಾಗ ನಮ್ಗೆ ಹೇಳಕ್ಕೆ ಬರಲಿಲ್ವಾ ಯಾವುದೋ ಒಂದು ಮಂತ್ರಗಳನ್ನ ಹಾಕ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ.